ಎಸ್ ಐನೋ ಕೇವಲ 2.5 ವರ್ಷಗಳಲ್ಲಿ ಸಿದ್ದು ಆಡಳಿತಕ್ಕೆ ಗ್ರಹಣ ಅಂಟ್ಕೊಂಡಿದೆ. ಕಾಂಗ್ರೆಸ್ ಸರ್ಕಾರದಲ್ಲಿ ಸಿಎಂ ಕುರ್ಚಿಗಾಗಿ ಅಂದರೆ ದಂಗಲ್ ತಾರಕಕ್ಕೇರಿದೆ. ಮುಂದಿನ ಮುಖ್ಯಮಂತ್ರಿ ಯಾರು ಅನ್ನುವಂತಹ ವಿಚಾರದಲ್ಲಿ ಕೈ ಸಂಘರ್ಷ, ಇಡೀ ರಾಜ್ಯದ ಅಭಿವೃದ್ಧಿಯನ್ನೇ ನುಂಗಿ ಹಾಕ್ತಿರ್ತಕ್ಕಂಥ ಸಿಎಂ ಫೈಟ್. ಜನಸೇವೆ ಅನ್ನುವಂತಹ ಮೂಲ ಉದ್ದೇಶವೇ ಆ ಉದ್ದೇಶವನ್ನೇ ಸಿಎಂ ಹಾಗೂ ಡಿಸಿಎಂ ಮರ್ತು ಹೋಗಿದ್ದಾರೆ. ನಾಯಕರನ್ನ ಓಲೈಸೋದರಲ್ಲೇ ಸಚಿವರು ಹಾಗೂ ಶಾಸಕರು ನಿರತರಾಗಿದ್ದಾರೆ. ತಮ್ಮ ಕ್ಷೇತ್ರಗಳನ್ನು ಮರೆತು ಬೆಂಗಳೂರಲ್ಲಿ ಠಿಕಾಣಿ ಹೂಡಿರತಕ್ಕಂಥ ಶಾಸಕರು. ಕೈ ಆಂತರಿಕ ಗೊಂದಲದಿಂದ ಆಡಳಿತ ಯಂತ್ರ ಸಂಪೂರ್ಣ ಸ್ತಬ್ಧವಾಗಿದೆ. ಪಂಚ ಗ್ಯಾರಂಟಿ ಹೊರತುಪಡಿಸಿ ಇನ್ಯಾವ ಅಭಿವೃದ್ಧಿ ಕೆಲಸವೂ ಕೂಡ ನಡೀತಾ ಇಲ್ಲ, ಇಲ್ಲವೂ ಇಲ್ಲ. ಸುಮಾರು 52,000 ಕೋಟಿ ಹೊಂದಿಸೋದಕ್ಕೆ ಸಿದ್ದರಾಮಯ್ಯ ಹರಸಾಹಸವನ್ನೇ ಪಡ್ತಾರೆ. ಕರ್ನಾಟಕ ರಾಜ್ಯದ ಬಂಡವಾಳ ವೆಚ್ಚದಲ್ಲಿ 27.5% ಕಡಿತಗೊಂಡಿದೆ. ಕೃಷ್ಣಾ ಮೇಲ್ದಂಡೆ ಸೇರಿ ಹಲವು ಯೋಜನೆಗಳಿಗೆ ಅನುದಾನ ಅನ್ನೋದೇ ಇಲ್ಲ. ಗುತ್ತಿಗೆದಾರರ ಬಿಲ್ ಪಾವತಿಯಾಗದಕ್ಕೆ ಈಗ ಕಾಮಗಾರಿಗಳು ಕೂಡ ಎಲ್ಲ ಕಡೆ ಸ್ಥಗಿತಗೊಂಡಿದೆ. ಹಲವು ನೆಪ ಒದ್ದಿ GBA ಚುನಾವಣೆಯನ್ನ ಸರ್ಕಾರ ಮುಂದೂಡ್ಕೊಂಡು ಬರ್ತಾ ಇದೆ. ಕೇಂದ್ರ ಸರ್ಕಾರದ ಸಾವಿರಾರು ಕೋಟಿ ಅನುದಾನವೂ ಕೂಡ ಸಿಗ್ತಾ ಇಲ್ಲ. ರಾಜ್ಯದ ಪ್ರಗತಿಯ ಹಾದಿಗೆ ಈಗ ಕಾಂಗ್ರೆಸ್ ಭಿನ್ನಮತ ಅಡ್ಡ ಆಗಿದೆ ಅನ್ನುವಂಥ ಒಂದು ಪ್ರಶ್ನೆ ಹುಟ್ಕೊಂಡಿದೆ. ಅಭಿವೃದ್ಧಿ ನಿರೀಕ್ಷೆಯಲ್ಲಿದ್ದ ಕರ್ನಾಟಕದ ಜನತೆಗೆ ಇದೊಂದು ನಿರಾಸೆಯ ಬುತ್ತಿ ಅಂತಾನೆ ಹೇಳ್ಬೋದು. ಮಾತಾಡ್ತಾ ಇದ್ರು GBA ಕುಮಾರಸ್ವಾಮಿ ಅವರು ಬೆಂಗಳೂರು ಮಹಾನಗರ ಪಾಲಿಕೆಯನ್ನ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಅಂತ ಮಾಡ್ತಾರೆ. ಆಗ ಕಾಂಗ್ರೆಸ್ ಅದಕ್ಕೆ ವಿರೋಧವನ್ನು ವ್ಯಕ್ತಪಡಿಸುತ್ತೆ. ಇದೀಗ ಕಾಂಗ್ರೆಸ್ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ BBMPಯನ್ನ GBA ಮಾಡಕ್ ಹೊರಟಿದೆ. ಅಂದ್ರೆ ಗ್ರೇಟರ್ ಬ್ಯಾಂಗ್ಳೂರ್ ಅಥಾರಿಟಿ ಅಂತ ಹೇಳಿ. ಗ್ರೇಟರ್ ಬ್ಯಾಂಗ್ಳೂರ್ ಅಥಾರಿಟಿ ಮಾಡಕ್ ಹೊರಟಾಗ ಇವರು 189 ಇದ್ದಂತಹ ಆ ಕಾರ್ಪೊರೇಷನ್ ಸೀಟ್ಗಳನ್ನ ಬರೋಬ್ಬರಿ 369ಕ್ಕೆ ಇವರು ಏರಿಸ್ತಾರೆ. 198ಕ್ಕೆ ಬಂದು 198ಕ್ಕೆ ಬಂದು ಈಗ 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 ಓಕೆ ಈಗ 369 ಎಸ್ 369 ಸೀಟ್ಗಳು ಕಾರ್ಪೊರೇಟ್ ಸೀಟ್ಗಳನ್ನಾಗಿ ವಿಂಗಡಿಸಲಾಗುತ್ತೆ. 5 ಭಾಗಗಳಾಗಿ ಇದನ್ನ ಮಾಡಲಾಗುತ್ತೆ. ಅದಕ್ಕೆ ಒಂದು 5 ಕಮಿಷನರ್ಸ್ ಇದೆಲ್ಲ. ಆದ್ರೆ ಎಲೆಕ್ಷನ್ ಮಾಡಕ್ಕೆ ಇವರು ಇನ್ನೂ ರೆಡಿ ಇಲ್ಲ. ಹೌದು, ಮುಂದಕ್ಕೆ ಹೋಗ್ತಾನೆ ಇದೆ. ಇವತ್ತು ಹೈಕೋರ್ಟ್ ಹೇಳಿದೆ ಮಾರ್ಚ್ ಎಂಡ್ ಒಳಗೆ ಅಟ್ ಎನಿ ಕಾಸ್ಟ್ ನೀವು ಎಲೆಕ್ಷನ್ ಮಾಡಿ ಮುಗಿಸ್ಲೇಬೇಕು ಅಂತ ಹೇಳಿ. ಅಟ್ ಎನಿ ಕಾಸ್ಟ್ ಮುಗಿಸ್ಲೇಬೇಕು ಮಾರ್ಚ್ ಎಂಡ್ ಒಳಗಡೆ ಅಂತ. ಆದ್ರೆ ಇನ್ನೂ ಕೂಡ ಎಲೆಕ್ಷನ್ ಇದು ಒಂದೇ ಒಂದು ಸದ್ದಿಲ್ಲ. ಹೌದು, ರೀಸನ್ ಏನು? ಇನ್ ಕೇಸ್ ಆಫ್ ಎಲೆಕ್ಷನ್ ಮಾಡಿದ್ರೆ ಈಗಿನ ವಾತಾವರಣ ಬೆಂಗಳೂರಲ್ಲಿ ಹೆಂಗಿದೆ ಅಂತ ಹೇಳಿದ್ರೆ ಬಿಜೆಪಿ ಮೇಲ್ಗೈ ಆಗುವ ಸಾಧ್ಯತೆಗಳು ಹೆಚ್ಚಿವೆ. ಇದೊಂದು. ಇನ್ನೊಂದು, ಅಲ್ಲಿ ಬೆಂಗಳೂರಿನ ಉಸ್ತುವಾರಿ ಮಂತ್ರಿಗಳಾಗಿರ್ತಕ್ಕಂತಹ DKಶಿ ಅವರ ಕೈ ತಪ್ಪು ಹೋಗುತ್ತೆ GBA ಎಲೆಕ್ಷನ್ ಆದ್ರೆ. ಹೌದು, ಇದು ಇನ್ನೊಂದು ರೀಸನ್. ಸೊ ಈ ಎಲ್ಲ ಕಾರಣಗಳಿಗಾಗಿ ಇವತ್ತು ಕಾರ್ಪೊರೇಟ್ ಲೆವೆಲ್ ನ ಎಲೆಕ್ಷನ್ ಮಾಡ್ತಾ ಇಲ್ಲ. BBMPಯಲ್ಲಿ ಎಲೆಕ್ಷನ್ ಆಗದೆ ಎಷ್ಟು ಸಮಯ ಆಯ್ತು? ಎಲೆಕ್ಷನ್ ಆಗದೆ ಎಷ್ಟು ಸಮಯ? ಅಂದ್ರೆ ಕಮಿಷನರ್ ಹೇಳ್ತಿದ್ದಾರೆ. ಮೊನ್ನೆ ಒಂದು ಮೀಟಿಂಗ್ ಸಭೆ ನಡೀತು. ಆ ಸಭೆಯಲ್ಲಿ ಕಮಿಷನರ್ ಹೇಳ್ತಿದ್ದಾರೆ, ಅಂದ್ರೆ GBA ಕಮಿಷನರ್ ಏನಂತ ಹೇಳಿದ್ರೆ, ನಮಗೆ ಇಷ್ಟು ಟೈಮ್ ನಾವು ಸಡನ್ ಆಗಿ ನೀವು ಅನೌನ್ಸ್ ಮಾಡಿಬಿಟ್ಟಿದ್ದೀರಾ, ನಮಗೆ ಇಷ್ಟು ಟೈಮ್ ಸಾಕಾಗೋದಿಲ್ಲ, ನಾವು ಪ್ರತಿಯೊಂದು ಸಮೀಕ್ಷೆ ಮಾಡಬೇಕಾಗತ್ತೆ, ಮನೆಗಳಿಗೆ ಹೋಗಬೇಕಾಗತ್ತೆ, 369 ವಾರ್ಡ್ಗಳಿರೋದ್ರಿಂದ ನಮಗೆ ಕಷ್ಟ ಆಗ್ತಾ ಇದೆ, ಸ್ವಲ್ಪ ಟೈಮ್ ಮುಂದೂಡಿ ಅಂತ ಕೇಳ್ಕೊಂಡಿದ್ದಾರೆ, ರಿಕ್ವೆಸ್ಟ್ ಮಾಡ್ಕೊಂಡಿದ್ದಾರೆ. ಆದ್ರೆ ಇಲ್ಲಿ ಇನ್ನೊಂದು ಏನು ಗೊತ್ತಾ ಕಾರ್ತಿಕ್, ಒಂದು ಕಡೆ ಈಗ GBA ಎಲೆಕ್ಷನ್ ಅನೌನ್ಸ್ ಮಾಡ್ತಾ ಇದೆಯಾ, ಇನ್ನೊಂದು ಕಡೆ ಶಾಸಕರಿಗೂ ಮತ್ತೆ ಟಿಕೆಟ್ ವಿಚಾರವಾಗಿ ಅಲ್ಲಿ ಕಾರ್ಪೊರೇಟ್ ಯಾರ ಕ್ಯಾಂಡಿಡೇಟ್ಸ್ ಗಳಿದಾರಲ್ಲ ಅಲ್ಲಿ ಕಿತ್ತಾಟ ಶುರುವಾಗಿದೆ. ಮತ್ತೆ ಇನ್ನೊಂದು, ಈ ವಿಂಗಡಣೆಯೇ ಸ್ವಲ್ಪ ತಪ್ಪಾಗಿದೆ ಅಂತ ಹೇಳಿ ಒಬ್ಬ ಕಾಲರ್ ಇದ್ದಾರೆ. ಅದಕ್ಕೆ ಮೊದಲಿಗೆ ನಾನು ಎಕ್ಸ್ಪ್ಲೇನ್ ಮಾಡಿಬಿಡ್ತೀನಿ. ಈಗ ಬೆಂಗಳೂರು ಪೂರ್ವ ಮತ್ತು ಬೆಂಗಳೂರು ಪಶ್ಚಿಮವನ್ನು ತೆಗೆದುಕೊಂಡಿದ್ದೀವಿ. ಬೆಂಗಳೂರು ಪೂರ್ವದಲ್ಲಿ ಅತಿ ಹೆಚ್ಚು ಕಾರ್ಖಾನೆಗಳಿವೆ ಮತ್ತು ಬೇರೆ ಬೇರೆ ರೀತಿಯಾಗಿರ್ತಕ್ಕಂತಹ ಇಂಡಸ್ಟ್ರಿಗಳಿವೆ. ಅಲ್ಲಿ ರೆವೆನ್ಯೂ ತುಂಬಾ ಹೆಚ್ಚು ಬರುತ್ತೆ. ಅದೇ ಬೆಂಗಳೂರು ಪಶ್ಚಿಮವನ್ನು ನೀವು ಪರಿಗಣಿಸಿದಾಗ, ಅಂದ್ರೆ ಈ ಏರಿಯಾವನ್ನೆಲ್ಲ ಪರಿಗಣಿಸಿದಾಗ ಇಲ್ಲಿ